ಶ್ರೀಲಕ್ಷ್ಮಿ. ಗುಡ್ ಆಫ್ಟರ್ನೂನ್ ಮ್ಯಾಮ್. ಲಕ್ಷ್ಮಣ. ಲಕ್ಷ್ಮಣ. ಹಲೋ ಮಿಸ್. ಪವನಶ್ರೀ. ಪವನಶ್ರೀ. ಮಿಸ್. ಗುಡ್ ಆಫ್ಟರ್ನೂನ್ ಮಿಸ್. ದಕ್ಷ. ದಕ್ಷ. ಮಿಸ್ ಗುಡ್ ಆಫ್ಟರ್ನೂನ್. ಪವನ್. ಪವನ್ ಪ್ರೆಸೆಂಟ್ ಮಿಸ್ ಹೇಳ. ಅವನ ಮೈಕ್ ಸರಿ ಇಲ್ಲ ಅಂತ ಮಿಸ್. ರೋಹಿತ್. ಮಿಸ್. ತರುಣ್. ತರುಣ್ ಯಾಕೆ ಎಕ್ಸಿಟ್ ಆಗಿದ್ದು? ಅಭಿಷೇಕ್. ಮ್ಯಾಮ್. ತರುಣ್. ಪ್ರೆಸೆಂಟ್ ಮಿಸ್. ಇನ್ಯಾರ್ದಾದ್ರೂ ಹೆಸರು ಬಿಟ್ಟೋಯ್ತಾ? ಮಂಜುನಾಥ ಬರ್ಲಿಲ್ವಾ ಅಂತ ಇವತ್ತು? ಮಂಜುನಾಥ ಬಂದೆ ಮಿಸ್ ನೆಟ್ವರ್ಕ್ ಇಶ್ಯೂ ಇತ್ತು ಮಿಸ್, ಅದಕ್ಕೆ ಲೇಟ್ ಆಯ್ತು. ಮಂಜುನಾಥ ಪ್ರೆಸೆಂಟ್ ಮಿಸ್. ನೀವೆಂತ ಒಂದೇ ಕಡೆಯಲ್ಲಿದ್ದೀರಾ ಬೇರೆ ಬೇರೆ ಕಡೆಯಲ್ಲಿದ್ದೀರಾ? ಬೇರೆ ಬೇರೆ ಕಡೆ ಮಿಸ್. ಮತ್ತೆ ಅವನ್ ಬರ್ಲಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತು? ಮಿಸ್ ನಾನ್ ಬಂದೆ ಮಿಸ್. ಮಂಜುನಾಥ. ಸರಿ ಸರಿ ಸರಿ. ಅವನು ಇನ್ನೊಬ್ಬ ಚಿಕ್ಕ ಮಂಜುನಾಥ ಅವನ್ ಬಂದಿಲ್ಲ ಮಿಸ್, ಇದ್ರಲ್ಲಿ ಕಾಣಿಸ್ತಿಲ್ಲ ಮಿಸ್. 10 ಜನ ಕಾಣ್ತಾ ಇದ್ದಾರೆ ಇಲ್ಲಿ. ಹೌದು ಮಿಸ್. ಹೌದು ಮಿಸ್. ಇವತ್ತಿನ ಪಾಠ ಶುರು ಮಾಡುವ. ಇವತ್ತಿನಿಂದ ಹೊಸ ಪಾಠ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಹೆಡಿಂಗ್ ಬರೀರಿ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈಗ ಚರಾಕ್ಷರಗಳು ಅಂತ ಹೇಳಿದ್ರೆ ಇಂಗ್ಲಿಷ್ ವರ್ಣಮಾಲೆಯ ಸ್ಮಾಲ್ ಲೆಟರ್ಸ್ಗಳು ಎ, ಬಿ, ಎಂ, ಎನ್ ಇತ್ಯಾದಿಗಳನ್ನು ಉಪಯೋಗಿಸಿ ಸಮೀಕರಣಗಳನ್ನು ರಚಿಸುವುದು. x + y = 6, 3m + 2n = 4 ಈ ರೀತಿಯ ಸಮೀಕರಣಗಳನ್ನು ನಾವು ಕೇಳಿದ್ದೇವೆ. ಎರಡೆರಡು ಸಮೀಕರಣಗಳನ್ನು ಒಟ್ಟಿಗೆ ಬರೆದ್ರೆ ಅದನ್ನ ಜೋಡಿ ಸಮೀಕರಣಗಳು ಅಂತ ಹೇಳಿ ಕರೀತಾರೆ. ಆ ಇಂಗ್ಲಿಷ್ ಅಕ್ಷರದ ಘಾತ 1 ಆಗಿದ್ರೆ ಅದನ್ನು ರೇಖಾತ್ಮಕ ಸಮೀಕರಣಗಳು ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ 2x + 3y = 8, 4x - 5y = 3. ಇದು ಒಂದು ಜೋಡಿ. 5m + 2n = 11, 3m - n = 4. ಇದು ಇನ್ನೊಂದು ಜೋಡಿ. ಈ ರೀತಿಯಾಗಿ ಜೋಡಿಯಾಗಿ ಸಮೀಕರಣಗಳನ್ನು ಕೊಡ್ತಾರೆ. ಇಂಗ್ಲಿಷ್ ಅಕ್ಷರದ ಘಾತ ಮಾತ್ರ ಒಂದೇ ಆಗಿರ್ತದೆ. ಅಂತಹ ಸಮೀಕರಣಗಳನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತೇಳಿ ಕರೀತಾರೆ. ಅರ್ಥ ಆಯ್ತಲ್ವಾ? ಈಗ ವಿವರಣೆಯನ್ನು ಬರೆಯುವ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿಗೆ ಉದಾಹರಣೆಗಳು. ಎರಡು x + 3y = 9, x - 2y = 5. ಇನ್ನೊಂದು
ಸಮೀಕರಣಗಳಲ್ಲಿ ಈ ರೀತಿಯಾಗಿರುವ ಸಮೀಕರಣಗಳಲ್ಲಿ ಎರಡು ಚರಾಕ್ಷರಗಳಿರುತ್ತವೆ ಮತ್ತು ಅವುಗಳ ಘಾತ 1 ಆಗಿರುತ್ತದೆ. ಅವುಗಳ ಘಾತ 1 ಆಗಿರುತ್ತದೆ. ಘಾತ 1 ಆಗಿರುವ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣಗಳು ಎನ್ನುತ್ತಾರೆ. ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳಿರುವುದರಿಂದ ಈ ಸಮೀಕರಣಗಳನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂದು ಕರೆಯುತ್ತಾರೆ. ಈಗ ಚಿಕ್ಕ ಮಂಜುನಾಥ ಮೈಕ್ ಆನ್ ಮಾಡಿದ್ಯಾ? ಬರ್ಲಿಲ್ಲ ಅವನು. ಲಕ್ಷ್ಮಣ ಈಗ ನಾವು ಬರ್ತದನ್ನು ಒಮ್ಮೆ ಓದ್ತೀಯಾ? ಈ ರೀತಿಯಾಗಿರುವ ಸಮೀಕರಣಗಳನ್ನು ಎರಡು ಚರಾಕ್ಷರಗಳಿರುತ್ತವೆ ಮತ್ತು ಅವುಗಳ ಘಾತ 1 ಆಗಿರುತ್ತದೆ. ಘಾತ 1 ಆಗಿರುವ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣ ಎನ್ನುತ್ತಾರೆ. ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣ ಇರುವುದರಿಂದ ಈ ಸಮೀಕರಣಗಳನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಎನ್ನುತ್ತಾರೆ. ಸರಿ, ಅರ್ಥ ಆಯ್ತಾ ಬರ್ತದ್ದು? ಈಗ ಕಳೆದ ವರ್ಷ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆಯನ್ನು ಎಳೆದಿದ್ದೇವೆ. ಉದಾಹರಣೆಗೆ x + y = 5 ಒಂದು ಸಮೀಕರಣ ಆದ್ರೆ ಇದನ್ನ y = 5 ಅಂತೇಳಿ 5 - x ಅಂತೇಳಿ ಬರೆದು ಬಾಕ್ಸ್ ಮಾಡಿ x y ಗೆ ಬೆಲೆ ಕೊಟ್ಟಿದ್ದೇವೆ. 1 ಆದ್ರೆ 4, 2 ಆದ್ರೆ 3, 3 ಆದ್ರೆ 2, ಕೂಡಿಸುವಾಗ 5 ಬರಬೇಕು. 1 + 4 ಅಂದ್ರೆ 5, 2 + 3 ಅಂದ್ರೆ 5, 3 + 2 ಅಂದ್ರೆ 5. ಆಮೇಲೆ ಅದಕ್ಕೆ ನಕ್ಷೆ ಎಳೆದಿದ್ದೇವೆ. 1 2 3 4, 1 2 3 4. ಇದು y ಅಕ್ಷ, ಇದು x ಅಕ್ಷ. ಈಚೆ ಬದಿಯಲ್ಲಿ ಋಣಾತ್ಮಕ ಬರುವುದು, ಕೆಳಗೆ ಋಣಾತ್ಮಕ ಬೆಲೆ ಬರುವುದು. ಇದು ಮಾಡಿದ್ರೆ ನೆನಪಾಗ್ತಾ ಉಂಟಾ? ಈಗ ಬಿಂದುಗಳನ್ನು ಗುರುತಿಸುವ. 1ರಲ್ಲಿ 4, ನೆಕ್ಸ್ಟ್ 2ರಲ್ಲಿ 3, ನೆಕ್ಸ್ಟ್ 3ರಲ್ಲಿ 2. ಇದನ್ನು ಜೋಡಿಸಿದ್ರೆ ಒಂದು ಸರಳ ರೇಖೆ ಸಿಗ್ತದೆ ನಮಗೆ. ಆದ್ದರಿಂದಾಗಿ ರೇಖಾತ್ಮಕ ಸಮೀಕರಣದ ನಕ್ಷೆಯು ಯಾವಾಗಲೂ ಒಂದು ಸರಳ ರೇಖೆ ಆಗಿರುತ್ತದೆ. ಈಗ ನಾವಲ್ಲಿ ಎರಡೆರಡು ಸಮೀಕರಣ ಬರೆದಿದ್ದೇವೆ. ಒಂದರದ್ದೊಂದು ಸರಳ ರೇಖೆ, ಇನ್ನೊಂದರದ್ದು ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಈಗ ಅದನ್ನು ಬರೆಯುವ. ರೇಖಾತ್ಮಕ ಸಮೀಕರಣದ
ರೇಖಾತ್ಮಕ ಸಮೀಕರಣದ ನಕ್ಷೆಯು ಯಾವಾಗಲೂ ಒಂದು ಸರಳ ರೇಖೆಯಾಗಿರುತ್ತದೆ. ರೇಖಾತ್ಮಕ ಸಮೀಕರಣದ ನಕ್ಷೆಯು ಯಾವಾಗಲೂ ಒಂದು ಸರಳ ರೇಖೆಯಾಗಿರುತ್ತದೆ. ಇಲ್ಲಿ ಎರಡು ಸಮೀಕರಣಗಳಿರುವುದರಿಂದ ಎರಡು ಸರಳ ರೇಖೆಗಳನ್ನು ಎಳೆಯಬೇಕು. ಎರಡು ಸರಳ ರೇಖೆಗಳನ್ನು ಎಳೆಯಬೇಕು. ಅವು ಈ ಕೆಳಗಿನಂತೆ ಇರಬಹುದು. ಒಂದು ಅದರಲ್ಲಿ ಒಂದರಲ್ಲೊಂದು ಛೇದಿಸುವ ಎರಡು ಸರಳ ರೇಖೆಗಳನ್ನು ಹೇಳಿ. ಇದಕ್ಕೆ ಒಂದನೇ ರೇಖೆ, ಇದಕ್ಕೆ ಎರಡನೇ ರೇಖೆ ಅಂತ ಕೊಡಿ. ಇಲ್ಲಿ ಎಕ್ಸ್ ಡ್ಯಾಶ್, ಇಲ್ಲಿ ವೈ, ಇಲ್ಲಿ ವೈ ಡ್ಯಾಶ್. ಒಂದನೇ ಚಿತ್ರದಲ್ಲಿ. ಎರಡನೇ ಚಿತ್ರದಲ್ಲಿ L1, L2. ಮಿಸ್ ಅದು ಕ್ವಶನ್ ಮಿಸ್ ಅಂತ ಇಲ್ಲಿ ಎರಡು ಚಿತ್ರ ಮಾಡಿ. ಒಂದನೇ ಚಿತ್ರದಲ್ಲಿ ಒಂದನ್ನೊಂದು ಛೇದಿಸುವ ಸರಳ ರೇಖೆ, ಎರಡನೇ ಚಿತ್ರದಲ್ಲಿ ಸಮಾನಾಂತರ ರೇಖೆಗಳು, ಮೂರನೇ ರೇಖೆಯಲ್ಲಿ ಇದನ್ನು ಮುಂದುವರಿಸಿಕೊಂಡು ಬಂದ್ರೆ ಇದರ ಮೇಲೆ ಬರ್ತದೆ. ಒಂದೇ ಸ್ಕೇಲ್ ಇಟ್ಟು ಸ್ವಲ್ಪ ಗ್ಯಾಪ್ ಇಟ್ಟು ಇಲ್ಲಿ ಒಂದು ಭಾಗ ರಚಿಸಿ, ಇಲ್ಲಿ ಒಂದು ಭಾಗ ರಚಿಸಿ, ಮಧ್ಯದಲ್ಲಿ ಡಾಟೆಡ್ ಲೈನ್ ಹಾಕಿ. ಪವನಶ್ರೀ, ಹಾ ಮಿಸ್. ಮೂರು ಚಿತ್ರ ಆಯ್ತಾ? ಇಲ್ಲ ಮಿಸ್, ಮಾಡ್ತಿದ್ದೇನೆ. ಒಂದನೇ ಚಿತ್ರ, ಎರಡನೇ ಚಿತ್ರ, ಮೂರನೇ ಚಿತ್ರ. ದಕ್ಷ, ಎಸ್ ಮಿಸ್. ಮೂರು ಚಿತ್ರ ಆಯ್ತಾ? ಹಾ ಆಯ್ತು ಮಿಸ್.
ಆ, ಈಗ ಒಂದನೇ ಚಿತ್ರದ ಪಕ್ಕದಲ್ಲಿ ಛೇದಿಸುವ ರೇಖೆಗಳು ಹೇಳಿದರೆ ಎರಡನೇ ಚಿತ್ರದ ಪಕ್ಕದಲ್ಲಿ ಸಮಾಂತರ ರೇಖೆಗಳು ಹೇಳಿದರೆ ಮೂರನೇ ಚಿತ್ರದ ಪಕ್ಕದಲ್ಲಿ ಐಕ್ಯಗೊಳ್ಳುವ ರೇಖೆಗಳು ಈಗ ಮೊದಲನೇದರಲ್ಲಿ ಎಷ್ಟು ಸರಳ ರೇಖೆ ಕಾಣ್ತಾ ಉಂಟು? ಲಕ್ಷ್ಮಣ ಹೇಳು. ಎರಡು. ನೆಕ್ಸ್ಟ್ ತರುಣ್, ಇದರಲ್ಲಿ ಎಷ್ಟು ರೇಖೆ ಕಾಣ್ತಾ ಉಂಟು? ಮಂಜುನಾಥ ಎಲ್ಲಿ ಹೋಗಿದ್ದಾರೆ ಮೊಬೈಲ್ ಇಟ್ಟು? ಮಂಜುನಾಥ, ದಕ್ಷ, ಎಸ್ ಮಿಸ್. ಇದರಲ್ಲಿ ಎಷ್ಟು ರೇಖೆಗಳು ಕಾಣ್ತಾ ಉಂಟು? ಎರಡು ಮಿಸ್. ಇದರಲ್ಲಿ ಎರಡು ರೇಖೆಗಳು ಉಂಟು. ಅದು ಮುಂದುವರಿಸಿದ್ರೆ ಅದರ ಮೇಲೆ ಹಾದು ಹೋಗ್ತದೆ. ಅಂತ ರೇಖೆಗಳನ್ನು ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳಿ ಕರೀತಾರೆ. ಇದು ಚಿತ್ರ ಆಯ್ತಾ ಎಲ್ಲರದ್ದು? ಹಾ ಮಿಸ್. ಈಗ ಒಂದು ವಾಕ್ಯ ಬರೆಯುವ. ಎರಡು ರೇಖಾತ್ಮಕ ಸಮೀಕರಣಗಳ ನಕ್ಷೆಗಳು ಎರಡು ಸರಳ ರೇಖೆಗಳಾಗಿದ್ದು ಅವು ಕೆಳಗೆ ಬರೆಯಿರಿ. ನಂಬರ್ 1, ಪರಸ್ಪರ ಛೇದಿಸುವ ರೇಖೆಗಳಾಗಿರಬಹುದು. ಪರಸ್ಪರ ಛೇದಿಸುವ ರೇಖೆಗಳಾಗಿರಬಹುದು. ಅದರ ಕೆಳಗೆ 2, ಪರಸ್ಪರ ಸಮಾಂತರ ರೇಖೆಗಳಾಗಿರಬಹುದು. ಮೂರನೇದು ಅದರ ಕೆಳಗೆ ಅಥವಾ ಐಕ್ಯಗೊಳ್ಳುವ ರೇಖೆಗಳಾಗಿರಬಹುದು. ಐಕ್ಯಗೊಳ್ಳುವ ರೇಖೆಗಳಾಗಿರಬಹುದು. ಎರಡನೇದು ಹೇಳಿ ಮಿಸ್. ಎರಡನೇದು, ಮೊದಲನೇದು ಛೇದಿಸುವ ರೇಖೆ, ಎರಡನೇದು ಸಮಾಂತರ ರೇಖೆಗಳಾಗಿರಬಹುದು. ಮೂರನೇದು ಐಕ್ಯಗೊಳ್ಳುವ ರೇಖೆಗಳಾಗಿರಬಹುದು. ಆಯ್ತಾ? ನೆಕ್ಸ್ಟ್ ಸೈಡ್ ಹೆಡಿಂಗ್ ಸಾಮಾನ್ಯ ರೂಪ.
a1x ಪ್ಲಸ್ b1y ಪ್ಲಸ್ c1 ಸಮ 0, a2x ಪ್ಲಸ್ b2y ಪ್ಲಸ್ c2 ಸಮ 0. ಒಂದೇ ಸಮೀಕರಣ ಆದ್ರೆ ax ಪ್ಲಸ್ by ಪ್ಲಸ್ c ಸಮ 0 ಅಂತ ಹೇಳಿ ಬರೀಬಹುದು. ಈಗ ಎರಡೂ ಸಮೀಕರಣದಲ್ಲಿ x ಉಂಟು, ಎರಡೂ ಸಮೀಕರಣದಲ್ಲಿ y ಉಂಟು. ಆದ್ದರಿಂದಾಗಿ a1x ಪ್ಲಸ್ b1y ಪ್ಲಸ್ c1 ಸಮ 0, a2x ಪ್ಲಸ್ b2y ಪ್ಲಸ್ c2 ಸಮ 0 ಅಂತ ಹೇಳ್ಕೊಂಡು ಬರೆಯೋದು. ಈಗ ಪರಸ್ಪರ ಛೇದಿಸುವ ರೇಖೆ, ಹೀಗೆ ಒಂದನ್ನೊಂದು ರೇಖೆ ಛೇದಿಸಿದ್ರೆ ಈ ಬಿಂದು ಇದನ್ನು ನಾವು x 3 2 5 ಮೈನಸ್ 3 ಮೈನಸ್ 6 4 ಮೈನಸ್ 2 ಮೈನಸ್ 4 ಇಲ್ಲಿ ಬೇರೆ ಬೇರೆ ಬೆಲೆ ಕೊಡ್ತೇವಲ್ವಾ ಛೇದಿಸುವ ಬಿಂದುವಿಗೆ. ಇದರಲ್ಲಿ ಮೊದಲನೇದು x ಬೆಲೆ, ಎರಡನೇದು y ಬೆಲೆ. ಮೊದಲನೇದು x ಬೆಲೆ, ಎರಡನೇದು y ಬೆಲೆಗಳಾಗಿರ್ತವೆ. ಇದನ್ನ ಈ x ಇದ್ದಲ್ಲಿ ಈ ಬೆಲೆಯನ್ನು, y ಇದ್ದಲ್ಲಿ ಈ ಬೆಲೆಯನ್ನು ಹಾಕಿದ್ರೆ ಆಗ ಸಮೀಕರಣದ ಬೆಲೆ 0 ಬರ್ತದೆ ನಮಗೆ. ಅಂತ ಹೇಳಿದ್ರೆ ಅದು x ಮತ್ತು y ಬೆಲೆ ಏನು ಸಿಗ್ತದೆ ಅದು ಸಮೀಕರಣದ ಬೆಲೆ ಆಗಿರ್ತದೆ ಅಥವಾ ಸಮೀಕರಣದ ಪರಿಹಾರವಾಗಿರ್ತದೆ. ಅದನ್ನ ಬೆಲೆ ಕಂಡುಹಿಡಿಯಿರಿ ಅಂತೇಳಿ ಸಹ ಹೇಳ್ಬೋದು, ಅಥವಾ ಬಿಡಿಸಿ ಅಂತೇಳಿ ಆದ್ರೂ ಹೇಳ್ಬೋದು, ಅಥವಾ ಪರಿಹಾರ ಕಂಡುಹಿಡಿಯಿರಿ ಅಂತ ಹೇಳ್ಕೊಂಡು ಸಹ ಹೇಳ್ಬೋದು. ಈಗ ಈ ಎರಡು ರೇಖೆಗಳು ಒಂದನ್ನೊಂದು ಛೇದಿಸಿದರೆ ಇದು ಒಂದೇ ಬಿಂದು, ಛೇದಿಸುವ ಬಿಂದು. ಒಂದು ಬಿಂದುವಿನಲ್ಲಿ ಮಾತ್ರ ಎರಡು ರೇಖೆಗಳು ಛೇದಿಸುವುದು. ಇಲ್ಲಿ ಒಂದು ಬಿಂದು ಉಂಟು, ಇಲ್ಲಿ ಒಂದು ಬಿಂದು ಉಂಟು, ಇಲ್ಲಿ ಒಂದು ಬಿಂದು ಉಂಟು, ಹಾಗೆ ಇಲ್ಲಿ ಒಂದು ಬಿಂದು ಉಂಟು, ಇಲ್ಲಿ ಒಂದು ಬಿಂದು ಉಂಟು. ಇದು ಮಾತ್ರ ಎರಡೂ ಸರಳ ರೇಖೆಗಳ ಮೇಲಿರುವ ಬಿಂದು ಅಂತ ಹೇಳಿದ್ರೆ ಅದು ಎರಡೂ ಸಮೀಕರಣಕ್ಕೂ ಅನ್ವಯ ಆಗ್ತದೆ, ಎರಡೂ ಸಮೀಕರಣಕ್ಕೂ ಅದೊಂದು ಪರಿಹಾರ ಆಗ್ತದೆ. ಆದ್ದರಿಂದ ಈ ರೀತಿಯ ಸರಳ ರೇಖೆಗಳಿಗೆ ಒಂದೇ ಒಂದು ಪರಿಹಾರವಿರುತ್ತದೆ ಅಥವಾ ಅನನ್ಯ ಪರಿಹಾರವಿರುತ್ತದೆ. ನೆಕ್ಸ್ಟ್ ಚಿತ್ರ ಮಾಡಿ. ಒಂದು x ಅಕ್ಷ y ಅಕ್ಷ ಚಿತ್ರ ಮಾಡಿ, ಚಿಕ್ಕದು. ಅದರಲ್ಲಿ ಎರಡು ಛೇದಿಸುವ ಸರಳ ರೇಖೆಗಳನ್ನು ಮಾಡಿ. L1 L2 ಅಂತ ಹೇಳಿ ಬರೀರಿ. ಸರಳ ರೇಖೆ 1, ಸರಳ ರೇಖೆ 2. ಈ ಬಿಂದುವಿನ ಎದುರುಗಡೆಗೆ ಒಂದು ಬಾಣ ಗುರುತು ಹಾಕಿ ಎರಡು ರೇಖೆಗಳು ಛೇದಿಸಿದಾಗ ಒಂದೇ ಒಂದು ಅಥವಾ ಅನನ್ಯ ಪರಿಹಾರ ಹೊಂದಿರುತ್ತವೆ. ಎರಡು ರೇಖೆಗಳು ಛೇದಿಸಿದಾಗ ಒಂದೇ ಒಂದು ಪರಿಹಾರವನ್ನು ಅಥವಾ ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ. ಆಗ ಇದರ ಬೆಲೆ ಭಾಗಿಸು ಇದರ ಬೆಲೆ a1 ಭಾಗಿಸು a2 ಸಮವಲ್ಲ b1 ಭಾಗಿಸು b2 ಆಗಿರುತ್ತದೆ. a1 ಭಾಗಿಸು a2 ಸಮವಲ್ಲ b1 ಭಾಗಿಸು b2 ಆಗಿರುತ್ತದೆ.
ಪರಿಹಾರ ಸ್ಥಿರ. ಮಿಸ್ ಬೋರ್ಡ್ ಕಪ್ಪು ಕಪ್ಪು ಕಾಣ್ತದೆ. ಬೋರ್ಡ್ ಕಪ್ಪು ಕಪ್ಪು ಕಾಣ್ತದೆ. ಲೈಟ್ ಹಾಕಿದ್ದೇನೆ, ಇನ್ನೆಂತ ಮಾಡ್ದ? ಅಲ್ಲ ಮಿಸ್, ನಿಮ್ಮ ಮುಖ ಬರುವಾಗ ಅದು ಫುಲ್ ಆನ್ ಆಗ್ತದೆ ಲೈಟ್. ಆಚೆ ಹೋಗುವಾಗ ಅದು ಕಾಣುತ್ತೆ. ಈಗ ಕಾಣ್ತದ? ಈಗ ಕಾಣ್ತದೆ. ಈಗ ಇದು ಎಲ್ಲರದ್ದು ಬರ್ದಾಯ್ತಾ? ಆಯ್ತು ಮಿಸ್. ಈಗ ಒರೆಸ್ತೇನೆ ಇದನ್ನ. ಈಗ ಇನ್ನೊಂದು ಎಕ್ಸ್ ಅಕ್ಷ ವೈ ಅಕ್ಷ ಮಾಡಿ. ಎರಡು ಸಮಾಂತರ ರೇಖೆಗಳನ್ನು ಎಳೆಯುವ. ಚಿತ್ರ ಆಯ್ತಾ ಮಿಸ್? ಅದು L2 ಅಲ್ಲ ಮಿಸ್? L1 L2 ಲೈನ್ 1 ಲೈನ್ 2. ರೇಖೆಗಳು ಸಮಾಂತರವಾಗಿದ್ದಾಗ ಇದರ ಮೇಲೆ ಸಹ ಅಸಂಖ್ಯಾತ ಬಿಂದುಗಳು ಉಂಟು, ಇದರ ಮೇಲೆ ಸಹ ಅಸಂಖ್ಯಾತ ಬಿಂದುಗಳು ಉಂಟು. ಅದು ಅಪರಿಮಿತ ಪರಿಹಾರ. ಅಪರಿಮಿತ ಪರಿಹಾರವನ್ನು ಹೊಂದಿರುತ್ತವೆ. A1 ಭಾಗಿಸು A2 ಸಮ B1 ಭಾಗಿಸು B2 ಸಮವಲ್ಲ C1 C2 ಆಗಿರುತ್ತದೆ.
ಈಗ A1 ಭಾಗಿಸು A2 ಸಮ B1 ಭಾಗಿಸು B2 ಸಮವಲ್ಲ C1 ಭಾಗಿಸು C2 ಆಗಿದ್ದರೆ ಚಿತ್ರ ಬಿಡಿಸದೆ ಆ ರೇಖೆಗಳು ಸಮಾಂತರವಾಗಿರ್ತವೆ ಅಂತ ಹೇಳಿಕೊಂಡು ನಾವು ಹೇಳ್ಬೋದು. ಇನ್ನು ಅವುಗಳ ಸಮೀಕರಣಗಳ ಜೋಡಿಗಳು ಹೇಗೆ ಇರ್ತವೆ ಅಂತ ಕೇಳ್ತಾರೆ. ಆಗ ಅವುಗಳು ಅಸ್ಥಿರ ಜೋಡಿಗಳಾಗಿರ್ತವೆ ಅಂತೇಳಿ ನಾವು ತೀರ್ಮಾನಕ್ಕೆ ಬರ್ಬಹುದು. ಇದು ಎಲ್ರದ್ದು ಬರ್ದಾಯ್ತಾ? ಅಭಿಷೇಕ್? ಹೌದು ಮಿಸ್. ಹಾಗಾದ್ರೆ ಇದನ್ನು ಹೊರಡ್ತೇನೆ. ಆಯ್ತು. ಈಗ ಛೇದಿಸುವ ರೇಖೆಗಳದ್ದಾಯ್ತು, ಸಮಾಂತರ ರೇಖೆಗಳದ್ದಾಯ್ತು. ಈಗ ಮೂರನೇದು ಐಕ್ಯಗೊಳ್ಳುವ ರೇಖೆಗಳದ್ದು ಮಾಡುವ. ರೇಖೆಗಳು ಐಕ್ಯಗೊಂಡರೆ ಆಗ ಒಮ್ಮೆ ನಾವು ಸಮಾಂತರ ರೇಖೆಗಳಲ್ಲಿ ಎಷ್ಟು ಪರಿಹಾರ ಅಂತೇಳಿ ಬರ್ದಿದ್ದೆವು? ಓದು ಲಕ್ಷ್ಮಣ. 3 ಸಮಾಂತರ ರೇಖೆಗಳು ಎಷ್ಟು ಪರಿಹಾರವನ್ನು ಹೊಂದಿರ್ತವೆ ಅಂತೇಳಿ ಬರ್ದಿದ್ದೇವೆ? 3. ಸಮಾಂತರ ರೇಖೆಗಳು ಈ ರೀತಿಯ ಚಿತ್ರ ಮಾಡಿದ್ದಲ್ವಾ? ಅದರ ಪಕ್ಕದಲ್ಲಿ ವಾಕ್ಯ ಬರ್ದೇವಲ್ವಾ, ಅದನ್ನು ಓದು. 2 ರೇಖೆಗಳ ಸಮೀಕರಣ ಮತ್ತು 2 ಸರಳ ಪರಸ್ಪರ ಛೇದಿಸುತ್ತವೆ. ಅಲ್ವಾ, ಸಮಾಂತರ ರೇಖೆಗಳದ್ದು ಬರ್ದಿದ್ದೇವಲ್ವಾ? ಓದು ಅದನ್ನು. ಯಾವ್ದು ಮಿಸ್ ಆಗುತ್ತೆ? ಫಸ್ಟ್ ಕೊಟ್ಟದೆ 2. ಎರಡನೇದು ಸಮಾಂತರ ರೇಖೆ, ಪರಸ್ಪರ ಸಮಾಂತರ ರೇಖೆಗಳು 2 ರೇಖೆಗಳು ಛೇದಿಸುವ ಒಂದೇ. ಗೊತ್ತಿಲ್ಲ ಮಿಸ್. ಬರೀಲಿಲ್ವಾ ನೀನು? ಶ್ರೀಲಕ್ಷ್ಮಿ? ಮಿಸ್, ಒಂದೇ ಒಂದು ಪರಿಹಾರ ಹೊಂದಿರುತ್ತದೆ. ಅದು ಐಕ್ಯಗೊಳ್ಳುವ ರೇಖೆಗಳಿಗಲ್ವಾ? ಅಲ್ಲ ಮಿಸ್, ಅದು ಛೇದಿಸುವ ರೇಖೆಗಳು. ಸರಿ. ನೆಕ್ಸ್ಟ್ ಎರಡನೇದು ಸಮಾಂತರ ರೇಖೆಗಳು ಮಾಡಿದೇವಲ್ವಾ? ಹೌದು ಮಿಸ್. ಅದರದ್ದು ವಿವರಣೆ ಬರ್ದಿದ್ದೇವಲ್ವಾ? ಹೌದು. ಅದನ್ನು ಓದು. ರೇಖೆಗಳು ಸಮಾಂತರವಾಗಿದ್ದಾಗ ಅದು ಅಪರಿಮಿತ ಪರಿಹಾರ ಹೊಂದಿರುತ್ತವೆ. A1 ಭಾಗಿಸು A2 ಸಮ B1 ಭಾಗಿಸು B2 ಸಮಾಂತರವಲ್ಲ C1 ಭಾಗಿಸು C2 ಆಗಿರುತ್ತದೆ. ಪರಿಹಾರಗಳು ಅಸ್ಥಿರ ಜೋಡಿಗಳು. ಅದರಲ್ಲಿ ಒಂದನೇ ವಾಕ್ಯ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತವೆ ಅಂತ ಹೇಳಿಕೊಂಡು ಉಂಟಲ್ಲ, ಆ ಅಪರಿಮಿತವನ್ನು ಕಟ್ ಮಾಡಿ. ಎಲ್ಲರೂ ಅಪರಿಮಿತವನ್ನು ಕಟ್ ಮಾಡಿ.
ಸರಿ ಮಾಡಿದ್ರ್ಯಾ? ಹಾ ಮಿಸ್. ಎರಡು ರೇಖೆಗಳು ಸಮಾಂತರವಾಗಿದ್ದಾಗ ಅಲ್ಲಿ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ. ಮತ್ತೆ ಕೊನೆಗೆ ಸಮೀಕರಣಗಳ ಜೋಡಿಗಳು ಅಸ್ಥಿರ ಹೇಳಿ ಬರ್ದಿದ್ದೇವಾ? ಹೌದು. ಸರಿ. ಈಗ ಮೂರನೇದು, ರೇಖೆಗಳು ಐಕ್ಯಗೊಂಡರೆ ಅಪರಿಮಿತ ಪರಿಹಾರವನ್ನು ಹೊಂದಿರುತ್ತವೆ. ಅಪರಿಮಿತ ಪರಿಹಾರವನ್ನು ಹೊಂದಿರುತ್ತವೆ. A1 ಭಾಗಿಸು A2 ಸಮ B1 ಭಾಗಿಸು B2 ಸಮ C1 ಭಾಗಿಸು C2 ಆಗಿದ್ದು ಸಮೀಕರಣಗಳು ಸ್ಥಿರ ಜೋಡಿಗಳು. ಸಮೀಕರಣಗಳು ಸ್ಥಿರ ಜೋಡಿಗಳು. ದಕ್ಷ, ಎಸ್ ಮಿಸ್. ಈಗ ಈ ರೀತಿಯ ಚಿತ್ರ ಮಾಡಿ ಒಂದನೇದು ಬರ್ತಿದ್ದೇವಲ್ವಾ? ಛೇದಿಸುವ ರೇಖೆಗಳು. ಅದ್ರದ್ದು ಓದು. ಎರಡು ರೇಖೆಗಳು ಛೇದಿಸಿದಾಗ ಒಂದೇ ಒಂದು ಅಥವಾ ಅನನ್ಯ ಪರಿಹಾರ ಹೊಂದಿರುತ್ತದೆ. A1 ಭಾಗಿಸು ಅಂದರೆ B1 ಭಾಗಿಸು B2 ಆಗಿರುತ್ತದೆ. ಪರಿಹಾರ ಸ್ಥಿರವಾಗಿದೆ. ನೆಕ್ಸ್ಟ್ ಎರಡನೇದು, ರೇಖೆಗಳು ಸಮಾಂತರವಾಗಿದ್ದಾಗ ಅದು ಪರಿಹಾರ ಹೊಂದಿಲ್ಲ. A1 ಭಾಗಿಸು A2 ಸಮ B1 ಭಾಗಿಸು B2 ಪರಿಹಾರ ಸಮವಲ್ಲ. C1 ಭಾಗಿಸು C2 ಆಗಿರುತ್ತದೆ. ಸಮೀಕರಣಗಳು ಅಸ್ಥಿರ ಜೋಡಿಗಳು. ಮೂರನೇದು, ರೇಖೆಗಳು ಐಕ್ಯಗೊಂಡರೆ ಅಪರಿಮಿತ ಪರಿಹಾರವನ್ನು ಹೊಂದಿರುತ್ತದೆ. A1 ಭಾಗಿಸು A2 ಸಮ B1 ಭಾಗಿಸು B2 ಸಮ C1 ಭಾಗಿಸು C2. ಸಮೀಕರಣಗಳು ಸ್ಥಿರ ಜೋಡಿಗಳು. ವೆರಿ ಗುಡ್, ವೆರಿ ಗುಡ್. ಈಗ ಒಂದೊಂದನ್ನೇ ನೆನಪು ಮಾಡ್ಕೊಳ್ವ. ಛೇದಿಸುವ, ಬರೆಯೋದು ಬೇಡ. ಛೇದಿಸುವಕ್ಕೆ A1 ಭಾಗಿಸು A2 ಸಮವಲ್ಲ B1 ಭಾಗಿಸು B2. ಸಮಾಂತರಕ್ಕೆ A1 ಭಾಗಿಸು A2 ಸಮ B1 ಭಾಗಿಸು B2 ಸಮವಲ್ಲ C1 ಭಾಗಿಸು C2. ಇನ್ನೊಂದು ಐಕ್ಯಗೊಳ್ಳುವುದು, ಅದಕ್ಕೆ ಮೂರು ಕೂಡ ಸಮ. ಇದು ನಿಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿರ್ಬೇಕು. ಪರಸ್ಪರ ಛೇದಿಸುವ ರೇಖೆಗಳು ಇದ್ದಾಗ A1 ಭಾಗಿಸು A2 ಸಮವಲ್ಲ B1 ಭಾಗಿಸು B2. ಸಮಾಂತರವಾಗಿದ್ದಾಗ ಮೂರನೇದು ಸಮವಲ್ಲ. ಐಕ್ಯಗೊಳ್ಳುವ ಆದಾಗ ಮೂರು ಕೂಡ ಒಂದಕ್ಕೊಂದು ಸಮ. ಈಗ ನೆಕ್ಸ್ಟ್ ಒಂದು ಪ್ರಶ್ನೆ ಬರೀರಿ. ಈ ಕೆಳಗಿನ ಸಮೀಕರಣಗಳ
ಜೋಡಿಗಳ ರೇಖೆಗಳು ಈ ಕೆಳಗಿನ ಸಮೀಕರಣಗಳ ಜೋಡಿಗಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆಯೇ? ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆಯೇ, ಐಕ್ಯಗೊಳ್ಳುತ್ತವೆಯೇ ಅಥವಾ ಸಮಾಂತರವಾಗಿವೆಯೇ ತಿಳಿಸಿ. ಅಥವಾ ಆದ್ಮೇಲೆ ಛೇದಿಸುತ್ತವೆಯೇ ಅಥವಾ ಐಕ್ಯಗೊಳ್ಳುತ್ತವೆಯೇ ಅಥವಾ ಸಮಾಂತರವಾಗಿವೆಯೇ ತಿಳಿಸಿ. ಒಂದು ಬರೀರಿ. ಎಕ್ಸ್ ಮೈನಸ್ 2y ಸಮ 0, 3x ಪ್ಲಸ್ 4y ಸಮ 20. ಇದನ್ನು ಆದರ್ಶ ರೂಪದಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಇದು ಸಹ ಎಡಬದಿಯಲ್ಲೇ ಬರಬೇಕು. ಇಲ್ಲಿ 0 ಇರೋದ್ರಿಂದಾಗಿ ಯಾವುದೇ ವ್ಯತ್ಯಾಸ ಇಲ್ಲ. 3x ಪ್ಲಸ್ 4y 20 ಈಚೆ ಬರುವಾಗ 0 ಆಯಿತು. ಇದರ ಸಹಗುಣಕ 1, ಇದರ ಸಹಗುಣಕ 2. ಇದನ್ನ a1x ಪ್ಲಸ್ b1y ಪ್ಲಸ್ c1 ಗೆ ಹೋಲಿಕೆ ಮಾಡಬೇಕು. ಇದನ್ನ a2x ಪ್ಲಸ್ b2y ಪ್ಲಸ್ c2 ಗೆ ಹೋಲಿಕೆ ಮಾಡಬೇಕು. x ನ ಒಟ್ಟಿಗೆ ಇರುವುದು a1 ಸಮ 1, y ಯ ಒಟ್ಟಿಗೆ ಇರುವುದು b1 ಅದು ಚಿಹ್ನೆ ಸಮೇತ -2, ಕೊನೆಯಲ್ಲಿ ಯಾವುದೇ ಪೂರ್ಣಾಂಕ ಇಲ್ಲ ಅದು c1 0. ಇಲ್ಲಿ x ನ ಒಟ್ಟಿಗೆ ಇರುವುದು 3 a2, y ಯ ಒಟ್ಟಿಗೆ ಇರುವುದು b2 4, ಕೊನೆಯಲ್ಲಿ ಇರುವ ಪೂರ್ಣಾಂಕ ಚಿಹ್ನೆ ಸಮೇತ -20. x ನ ಒಟ್ಟಿಗೆ ಇರುವುದು a1, y ಯ ಒಟ್ಟಿಗೆ ಇರುವುದು b1, ಕೊನೆಯಲ್ಲಿರುವ ಪೂರ್ಣಾಂಕ c1. ಮೊದಲನೇ ಸಮೀಕರಣದ್ದು a1 b1 c1, ಎರಡನೇ ಸಮೀಕರಣದ್ದು a2 b2 c2. ಈಗ a1 1, a2 3, a1 ಭಾಗಿಸು a2 ಸಮ 1/3, b1 ಭಾಗಿಸು b2 ಸಮ 2/4. ಇದನ್ನು ಸುಲಭ ರೂಪಕ್ಕೆ ತರುವ 1/2, ಇಲ್ಲಿ 1/3 ಉಂಟು, ಇಲ್ಲಿ 1/2 ಉಂಟು. ಸಮವಾ ಸಮವಲ್ವಾ? a1 ಭಾಗಿಸು a2 ಸಮವಲ್ಲ b1 ಭಾಗಿಸು b2. ಈಗ ಈ ರೀತಿ ಬಂದ್ರೆ ಇಲ್ಲಿ ಕೊಟ್ಟ ಪಟ್ಟಿಯಲ್ಲಿ ಛೇದಿಸುವ ರೇಖೆ ಆಗ್ತದ, ಸಮಾಂತರ ರೇಖೆ ಆಗ್ತದ, ಐಕ್ಯಗೊಳ್ಳುವ ರೇಖೆ ಆಗ್ತದ? ಯಶ್ವಿತಾ, ಛೇದಿಸುವ ರೇಖೆಗಳು. ಆದ್ದರಿಂದ ಎಂತ ರೇಖೆಗಳು? ಛೇದಿಸುವ ರೇಖೆಗಳು.
ರೋಹಿತ್ ಹಾ ಮಿಸ್. ಇದನ್ನ ಹೋಗು. x ಮೈನಸ್ 2y ಸಮ 0. ಹಾ. ಓದು. x ಮೈನಸ್ 2y ಸಮ 0. 3x ಪ್ಲಸ್ 4y ಮೈನಸ್ 20 ಸಮ 0. ಮುಂದೆ a1 ಸಮ 1, b1 ಸಮ 2, c1 ಸಮ 0, a2 ಸಮ 3, b2 ಸಮ 4, c2 ಸಮ ಮೈನಸ್ 20. a1 ಬೈ a2 ಸಮ 1/3, b1 ಬೈ b2 ಸಮ 2/4 ಸಮ ಅಂತ ಹೇಳಿದ್ರೆ 1/2. ಆದ್ದರಿಂದ ಆದ್ದರಿಂದ a1 ಬೈ a2 ಸಮವಲ್ಲ b1 ಬೈ b2. ಆದ್ದರಿಂದ ಹಾಗಾದರೆ ಛೇದಿಸುವ ರೇಖೆಗಳು. ವೆರಿ ಗುಡ್. ಎಲ್ಲರಿಗೂ ಬರ್ತಾ ಇತ್ತಲ್ಲ? ಈಗ ಎರಡನೇ ಲೆಕ್ಕ ಬರೀವ. 2x ಪ್ಲಸ್ 3y ಸಮ 9, 10x ಪ್ಲಸ್ 15y ಸಮ 45. ಈ ಸಂಖ್ಯೆಯನ್ನು ಈಚೆ ತಂದು ಸಮೀಕರಣವನ್ನು ಬರೀಬೇಕು. 2x ಪ್ಲಸ್ 3y ಮೈನಸ್ 9 ಸಮ 0, 10x ಪ್ಲಸ್ 15y ಮೈನಸ್ 45 ಸಮ 0. ಈಗ a1 ಅಂದ್ರೆ ಎಷ್ಟು, a2 ಅಂದ್ರೆ ಎಷ್ಟು ಅಂತೇಳಿ ಬರೆಯುವುದಿಲ್ಲ. ಅರ್ಥ ಆಯ್ತಲ್ವಾ? a1 2, b1 3, c1 ಮೈನಸ್ 9, a2 10, b2 15, c2 ಮೈನಸ್ 45. a1 ಭಾಗಿಸು a2 ಸಮ 2 ಭಾಗಿಸು 10, b1 ಭಾಗಿಸು b2 ಸಮ 3 ಭಾಗಿಸು 15, c1 ಭಾಗಿಸು c2 ಸಮ ಮೈನಸ್ 9 ಭಾಗಿಸು ಮೈನಸ್ 45. 2 ಒಂದ್ಲಿ 2 ಐದ್ಲಿ, 3 ಒಂದ್ಲಿ 3 ಐದ್ಲಿ, 9 ಒಂದ್ಲಿ 9 ಐದ್ಲಿ. ಎಲ್ಲ ಸಂದರ್ಭದಲ್ಲಿಯೂ a1 ಭಾಗಿಸು a2 ಸಮ b1 ಭಾಗಿಸು b2 ಸಮ c1 ಭಾಗಿಸು c2. ಈಗ ಇದು 3ರಲ್ಲಿ ಯಾವ ರೇಖೆಗಳು ಆಗಿರ್ತವೆ? ಐಕ್ಯಗೊಳ್ಳುವ ರೇಖೆಗಳು. ವೆರಿ ಗುಡ್. ಇದು ಬರ್ದಾಯ್ತಾ ಎಲ್ರದ್ದು? ಬರ್ದಾಯ್ತು ಮಿಸ್. ಈಗ 3ನೇ ಲೆಕ್ಕ ಮಾಡುವ. x ಪ್ಲಸ್ 2y ಸಮ 4, ಎರಡು x ಪ್ಲಸ್ 4y ಸಮ 12. ಇದು 4 ಈಚೆ ತರಬೇಕು, 12 ಈಚೆ ತರಬೇಕು. a1 ಭಾಗಿಸು a2. ಇಲ್ಲಿ ಏನು ಇಲ್ಲದಿದ್ರೆ 1 ಅಂತ ತಗೊಳ್ಬೇಕು. 1 ಭಾಗಿಸು 2, b1 ಭಾಗಿಸು b2 2 ಭಾಗಿಸು 4,
C1 ಭಾಗಿಸು C2 ಸಮ -4 ಭಾಗಿಸು -12. ಇದು 1, ಇದು 2, ಇದು 1 ಇದು 3. ಆಗ A1 ಭಾಗಿಸು A2 ಸಮ B1 ಭಾಗಿಸು B2 ಸಮವಲ್ಲ C1 ಭಾಗಿಸು C2 ಆಗ್ತದೆ. ಈಗ ಇದು 3ರಲ್ಲಿ ಯಾವ ಕಂಡೀಷನ್? ಸಮಾಂತರ. ರೇಖೆಗಳು ಈ ಕಂಡೀಷನ್ ಅನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಈ ಕಂಡೀಷನ್ ಅನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. A1 ಭಾಗಿಸು A2 ಸಮವಲ್ಲ B1 ಭಾಗಿಸು B2. A1 ಭಾಗಿಸು A2 ಸಮ B1 ಭಾಗಿಸು B2 ಸಮವಲ್ಲ C1 ಭಾಗಿಸು C2. A1 ಭಾಗಿಸು A2 ಸಮ B1 ಭಾಗಿಸು B2 ಸಮ C1 ಭಾಗಿಸು C2. ಇದು ನೆನಪಿದ್ರೆ ಯಾವುದೇ ಲೆಕ್ಕ ಕೊಟ್ಟರು ಮಾಡ್ಲಿಕ್ಕೆ ಆಗ್ತದೆ. ಇನ್ನು ಹೆಚ್ಚು ಲೆಕ್ಕಗಳನ್ನ ಬರ್ದು ಅಭ್ಯಾಸ ಮಾಡಿ. ಇವತ್ತಿಗೆ ಇಷ್ಟು ಸಾಕು. ಇಲ್ಲಿಗೆ ಪಾಠವನ್ನು ಮುಗಿಸ್ತೇನೆ. ನಾಳೆ ಭೇಟಿಯಾಗುವ. ಬಾಯ್. Thank you. ಬಾಯ್ ಬಾಯ್ ಬಾಯ್. Thank you.